गुरुपुत्रेश्वर महाराज की जय। राजाधिराज सद्गुरुनाथ जगन्नाथ महाराज की जय। ನಾಗರಾಳ ಗ್ರಾಮದಲ್ಲಿ ಸದ್ಗುರುಗಳ ಸ್ಮರಣಾರ್ಥ ನಿನ್ನೆ ದಿವಸ ಪ್ರಾರಂಭ ಗ್ರಂಥಾರಂಭ ಲಕ್ಷಣ ನಿರೂಪಣ. ಇವತ್ತು ವಿಮಲ ಬ್ರಹ್ಮ ನಿರೂಪಣೆಯೊಂದಿಗೆ ಈ ಒಂದು ಮಂಗಲಮಯ ಸಮಯ ಈ ಒಂದು ಸಪ್ತ ದಾಸೋಹ ಪಾರಾಯಣ ದಾಸೋಹವನ್ನು ಆಧಾರವಾಗಿಟ್ಟುಕೊಂಡು ಎಲ್ಲ ಕೂಡಿದಂಥ ಮಹಾತ್ಮರು ಈ ಸಂಪ್ರದಾಯ ಅಂದ್ರೆ ಏನು, ಭಕ್ತಿ ಮಾರ್ಗ ಅಂದ್ರೆ ಏನು, ಮಾನವ ಜನ್ಮದ ಶ್ರೇಷ್ಠತೆ ಅಂದ್ರೆ ಏನು, ಗುರುವನ್ನು ಮಾಡ್ಕೋಬೇಕು, ಉಪದೇಶ ತಗೋಬೇಕು, ಸಾಧನೆಯನ್ನು ಮಾಡಬೇಕು, ಜೀವನ್ ಮುಕ್ತಿಯನ್ನು ಪಡೆಯಬೇಕು ಅನ್ನುವಂಥ ಒಂದು ಸಂಪ್ರದಾಯದ ನಿಯಮ ಪ್ರಕಾರ ಇಲ್ಲಿವರೆಗೆ ಎಲ್ಲ ಗುರುಬಂಧುಗಳು ತಮ್ಮ ತಮ್ಮ ಅನುಭವವನ್ನು ಹೇಳಿದ್ದಾರೆ. ಈ ಸಂಪ್ರದಾಯ ಬಾಬಾಸಾಹೇಬ್ ಮಹಾರಾಜ್ ಕಟ್ಟಿದಂಥ ಸಂಪ್ರದಾಯ. ಬಾಬಾಸಾಹೇಬ್ ಮಹಾರಾಜರು, ಗಿರಿಮಲ್ಲೇಶ್ವರ ಮಹಾರಾಜರು, ಐನಾಥ್ ಪ್ರಭು, ಸಂಗಮೇಶ್ವರ ಮಹಾರಾಜರಂತವರು ಮಹಾಪುರುಷರು ಗುರುವಿನ ಮಾಡಿಕೊಂಡು ಉಪದೇಶ ತಗೊಂಡು ಸಾಧನೆಯನ್ನು ಮಾಡಿ ಅವರಂತೆ ಅಧ್ಯದಲ್ಲ ತನ್ನಂತೆ ಮಾಡಿರು ಎನ್ನ ಕಾಯ ಅಂತ ಕರುಣಿ ನೋಡಮ್ಮ ಗುರುರಾಯ. ನಾವು ಹಂಗ ನಡೆದಾಗ, ಅವ್ರ ಆಜ್ಞಾದಾಗ ನಡೆದಾಗ, ಆಜ್ಞೆಯನ್ನು ಪಾಲನೆ ಮಾಡಿದಾಗ ನಮಗೆ ಜೀವನ್ ಮುಕ್ತಿ ಪ್ರಾಪ್ತ ಆಗ್ತದೆ. ರಾಮಕೃಷ್ಣ ಪರಮಹಂಸರಿಗೆ ಒಬ್ಬ ಭಕ್ತ. ನಾವೆಲ್ಲ ಯಾಕಂದ್ರೆ ಈ ಸಂಪ್ರದಾಯ ಗುರು ಪರಂಪರೆಯಲ್ಲಿ ಉಪದೇಶ ಪಡ್ಕೋಬೇಕು, 4 ವೇಳೆ ನಿತ್ಯನೆ ಮಾಡಬೇಕು, ಧ್ಯಾನ ಮಾಡಬೇಕು ಅಂದಾಗ ನಮಗೆ ಗುರು ಕೃಪಾ ಆಗ್ತದೆ. ಅದು ಸುಮ್ಮನೆ ಏನಪ್ಪಾ ಅಂತಂದ್ರೆ ನಿಮಿತ್ತ ಮಾತ್ರ ಭಕ್ತಿ ಮಾಡೋದ್ರಿಂದ ನಗರಕ ನ ಘಾಟ್ಕ ದೋಬಿಕ ಕುತ್ತ ಅಂತಲ್ಲ. ಒಬ್ಬ ಅಗಸನ ನಾಯಿ ಹಳ್ಳನೂ ಕಾಯಲಿಲ್ಲ, ಮನಿನೂ ಕಾಯಲಿಲ್ಲ, ಪ್ರಪಂಚ ಮಾಡಲಿಲ್ಲ, ಸರಿಯಾಗಿ ಪರಮಾರ್ಥ ಮಾಡಾಕ್ತದೆ. ಹಾಗೆ ಜೀವನದಲ್ಲಿ ಆರು ನಾನೆಂದು ವಿಚಾರಿಸುವ ವಿಷಮ ಸಂಸಾರವಿದನು ಕನಸಂದರಿ. ಅಂದ್ರೆ ಸಂಸಾರ ಹೇಳ್ತಾರೆ, ಸಂಸಾರ ದುಃಖೆಂದು ತಿಳಿದು ಮಹಾತ್ಮರು ಸಂಸಾರ ಮಾಡುವುದು ಹೆಂಗೆ, ಸಂಸಾರದೊಳಗಿದ್ದು ಇಲ್ಲದ ವಿವರವು ತಿಳಿಯುವುದು. ಅಂದ್ರೆ ಬಾಬಾಸಾಹೇಬ್ ಮಹಾರಾಜರು, ನಿರ್ಮಲೇಶ್ವರ ಮಹಾರಾಜರು, ಸಂಗಯ್ಯಪ್ಪನವರು ಅವರು ಪ್ರಪಂಚ ಮಾಡಿ ಪಾರಮಾರ್ಥವನ್ನು ಮಾಡಿದರು. ನಾವು ಪ್ರಪಂಚಕ್ಕೆ ಅಂಟುಕೊಂಡು ನಮ್ಮ ಆಯುಷ್ಯವನ್ನೆಲ್ಲ ಪೂರ್ತಿ ಕಳೆಯವರೆಗೆ ಅದರೊಳಗೆ ಓದಿವಿ. ಅವರು ಅದರ ಪ್ರಪಂಚದ ಸವಿಯನ್ನು ಸ್ವಲ್ಪ ಇರತ್ತಲ್ಲ, ಕ್ಷಣದ ಸುಖಕ್ಕಾಗಿ ಜನಾನಿ ಕೆಡಬೇಡ ಅದು ಮಾತ್ರ, ಅದು ಕ್ಷಣದ ಸುಖ ಇದೆ ತಿಳ್ಕೊಂಡು ಧ್ಯಾನ ಮಾಡಿದರು, ಆತ್ಮ ಅನುಭವ ಪಡ್ಕೊಂಡ್ರು, ಜೀವನ್ ಮುಕ್ತರಾದರು. ಈ ಸಂಪ್ರದಾಯದಲ್ಲಿ ಸಂಗಯ್ಯಪ್ಪನಂತರದ್ದು ಬಹಳ ಅತ್ಯಂತ ಕಳಕಳಿ ಭಕ್ತಿಯನ್ನು ಮಾಡಿದರು. ಗಿರಿಮಲ್ಲೇಶ್ವರ ಮಹಾರಾಜ ಶಿಷ್ಯತ್ವ ವಹಿಸಿದರು. ಅವ್ರಿಗೆಲ್ಲ ಅಂತ ಒಂದು ಮಹಾನ್ ಪದವಿ ಸಿಗಬೇಕಾತಂದ್ರೆ, ಬೇಡಿದ ಕೊಡುವಂಥ ಪದವಿ ಸಿಗಬೇಕಾತಂದ್ರೆ ಅವ್ರು ಯಾವ ರೀತಿ ಕಠೋರವಾಗಿ ಸಾಧನೆ ಮಾಡಬೇಕು. ಸುಮ್ಮನೆ ಅದೇನಂತಲ್ಲ, ನಮ್ಗೆ ಅದೇನ ಹಂಗ ಸಿಗಲಾಕ ಬಂದಿಲ್ಲ. ನಾವು ಪ್ರಯತ್ನ ಮಾಡಿದಾಗ, ಒಂದು ಹೆಜ್ಜೆ ಮುಂದೆ ಹೋದಾಗ ಒಂದಿಬ್ಬರು ಸಾಧಕರು ಸಾಧನ ಮಾಡ್ಕೊಂಡು ಕೂತಿರೋದು. ಸಾಧನ ಮಾಡ್ಕೊಂಡು ಕೂತಾಗ ಸಂಶಯಾಚಿ ಭಕ್ತಿ, ಸಂಶಯಾಚಿ ಜ್ಞಾನ ಸಗಳ ಕೋಟ ಅಂತಾರ ಜ್ಞಾನಿಗಳು. ಸಂಶಯದಿಂದ ಭಕ್ತಿ ಮಾಡಬಾರ್ದು. ಇದು ಹೌದು ಅಲ್ಲೋ, ಕರೆನೋ ಸುಳ್ಳು, ಆ ದೇವ್ರ ಬಾದ್ನಿ ಈ ದೇವ್ರ ಬಂದ, ಅಲ್ಲಿ ಹಂಗ ಅನಿಸ್ತು, ಇಲ್ಲಿ ಹಿಂಗ ಅನಿಸ್ತು, ಅಲ್ಲಿ ಈ ಅನುಭವ ಆಗ್ತದೆ. ಮನುಷ್ಯನಲ್ಲಿ ಭಾವನೆಗಳು ಅದೇನೋ ಅಂತಾರೆ, ಅಲ್ಲಿ ಹೋಗೋದಕ್ಕ ಅದೊಂದು ಏನೋ ಒಂದು ಘಟನೆ ಆಗೋದಕ್ಕ ಅದನ್ನ ಮುಂದೆ ಮಾಡ್ಕೊಂಡು ಮನುಷ್ಯ ಒಂಥರ ಜೀವನ ಸಾಗಿಸ್ತಾರೆ. ಪ್ರಪಂಚನ ಅಷ್ಟು ದುಸ್ಥಿರ ಐತೆ. ಯಾಕಂದ್ರೆ ಇದು ಶಾಶ್ವತ ಅಲ್ಲ, ಸಮಾಧಾನ ಶಾಂತಿ. ಒಂದು ಮಹಾತ್ಮರು ಜ್ಞಾನಿಗಳಂತ ಸಿದ್ದೇಶ್ವರ ಸ್ವಾಮಿಗಳು ಅಂತವರು ಬಾಯಾಗ ಏನ್ ಪಡ್ಬೇಕು ಅಂದ್ರೆ, ಈ ಶರೀರ ಇದು ಜೀವಾತ್ಮ. ಆ ಜೀವಾತ್ಮನ ಬೆಲೆ ಎಷ್ಟಪ್ಪ? ಒಂದು ಜೀವಾತ್ಮ. ಇದಕ್ಕೆ ನಾವು ರಾಜ ಹತ್ತೀವಿ, ಪ್ರಧಾನಿ ಹತ್ತೀವಿ, ದೊಡ್ಡ ದೊಡ್ಡ ವಿದ್ವಾಂಸ ಹತ್ತೀವಿ, ತತ್ವಜ್ಞಾನಿ ಹತ್ತೀವಿ, ಒಬ್ಬ ದೊಡ್ಡ ಶ್ರೀಮಂತ ಹತ್ತೀವಿ, ಅಥವಾ ದೊಡ್ಡ ಅಧಿಕಾರಿ ಹತ್ತೀವಿ, ದೊಡ್ಡ ರಾಜಕಾರಣಿ, ಏನೇನೋ ಅನ್ಸ್ಕೊತೈತಿ.
ಶರೀರ ಧಾರಣ ಮಾಡ್ಕೊಂಡು ನಾವು ಏನೇನು ಎಲ್ಲ ಥರ ಅವನ ಅವ್ನು ಹಂಗೆ ಅವ್ರ ಮೇಲೆ ಹಚ್ಚಿ ಬರ್ತೈತಿ. ಅದು ಯಾವುದೂ ಶಾಶ್ವತ ಅಲ್ಲ. ಯಾವ್ದು ಕಣ್ಣಿಗೆ ಕಾಣುವಂಥದ್ದು ಯಾವುದೂ ಶಾಶ್ವತ ಅಲ್ಲ. ಸಂಪತ್ತು ಶಾಶ್ವತ ಅಲ್ಲ, ಶರೀರ ಶಾಶ್ವತ ಅಲ್ಲ. ಅದರೊಳಗಿದ್ದಂಥ ಜೀವಾತ್ಮ ಏನು ಆತ್ಮ ಐತಲ್ಲ, ಪ್ರತಿಯೊಂದು ಶ್ವಾಸೋಶ್ವಾಸಿ ನಿಮಿಷ ಇರ್ತಲ್ಲ, ಶ್ವಾಸ ಹೋಗ್ತೈತಿ ಬರ್ತೈತಿ. ಅದಕ್ಕೆ ನಾವೇನು ಇಷ್ಟು ದುಡ್ಡು ಕಟ್ಟದಪ್ಪ, ಇಷ್ಟು ದಿವಸ ಚಾಲು ಇರ್ತೈತಿ ಅಂತ ಏನೈತೆ ನೋಡಿ, ಏನೂ ಇಲ್ಲ. ₹1 ನಾವು ಕೊಟ್ಟಿಲ್ಲ, ಮತ್ತು ಅದು ನಮ್ಗೆ ಹೇಳಿ ಹೋಗಂಗಿಲ್ಲ. ಹುಟ್ಟು ಅನಿಶ್ಚಿತ, ಸಾವು ನಿಶ್ಚಿತ. ಹುಟ್ಟು ಸಾವುಗಳ ಮಧ್ಯೆ ಇದ್ದಂಥ ಸಮಯನ ಬಹಳ ಅಮೂಲ್ಯವಾದದ್ದು. ಅವ್ರು ಹೇಳ್ತಾರೆ, ಜ್ಞಾನ ಸಿದ್ದೇಶ್ವರ ಸ್ವಾಮಿ ಬಾಯಿಲೆ ಬಂದು ಅವ್ರ ಪ್ರವಚನದಾಗ ನಾವು ಕೇಳಿದಂದ್ರೆ, ಈ ಜೀವಾತ್ಮ ಇದ್ರ ಬೆಲೆ ಎಷ್ಟಪ್ಪ ಅಂತಂದ್ರೆ, ನೀ ಎಷ್ಟೋ ವರ್ಷ ದುಡಿದು 10,000 ಲಕ್ಷ ಕೋಟಿಗಟ್ಟಲೆ ಗಳಿಸ್ತೀವಿ. ಕೋಟಿಗಟ್ಟಲೆ ಇದ್ದಂಥ ಸಂಪತ್ತನ ಒಂದು ಕಡೆ ಇಡ, ಒಂದು ತಕ್ಕಡಿ ಒಳಗೆ, ಒಂದು ತಕ್ಕಡಿ ಒಳಗೆ ನಿನ್ನ ಜೀವಾತ್ಮನ ಇಡ, ನಿನ್ನ ಜೀವಾತ್ಮನ ಇಡ. ಎರಡೂನು ಬೆಲೆ ಕಟ್ಟಾಕ ಹೋದ್ರೆ ನೀ ಎಷ್ಟು 1000 ವರ್ಷ, 8 ವರ್ಷ, 8 ಜನ್ಮ ತಾಯಿ ಬಂದು ಏನು ಗಳಿಸಿದ್ದಲ್ಲ, ಅದಕ್ಕಿಂತಲೂ ಈ ಜೀವಾತ್ಮನಿಗೆ ಬಹಳ ಮಹತ್ವ ಐತಿ. ಆ ಸಂಪತ್ತ ನೀ ಇದ್ದಾಗ ಸಂಪತ್ತ, ನೀ ಗಳಿಸಿಟ್ಟು ಡಿಗ್ಗ ಹೊರ ಹೋಗಿರ್ತೀಪ್ಪ, ನೀನ ಹಾಡಬೇಕ, ಅದನ್ನು ನಿನಗೇನೈತೆ ಸಂಬಂಧ ಅದಕ್ಕೆ ನಿನಗೆ. ಹಾಗೆ ಈ ಜಗತ್ತಿನೊಳಗೆ ಸಾಕಷ್ಟು ದೊಡ್ಡ ರಾಜ ಮಹಾರಾಜ ಚಕ್ರವರ್ತಿಗಳೆಲ್ಲ ದೇಶ ಈ ಭೂಮಂಡಲ ನಾಳೆ ಹೋಗ್ಯಾರ. ಅವರೆಲ್ಲ ಬಂದವರೆಲ್ಲ ಈ ಅರಮನೆ ನಂದು, ಈ ಮನಿ ನಂದು, ಇಷ್ಟು 100 ಎಕರೆ ಜಮೀನು ನಂದು, ಅದು ನಂದು, ಇದು ನಂದು. ನಿಮ್ಮ ಮುತ್ಯಾಗಳು ಅಂದಾರು, ಅವ್ರ ತಂದೆ ಹಿಂದಿನ ಹಿರಿಯ ಪರಂಪರೆ ಎಲ್ಲ ಅಂದಾರ. ಅವರು ಆ 100 ಎಕರೆ 1000 ಎಕರೆ ಜಮೀನು ಆಗಿರಲ್ಲ, 1,000 ಇದ್ದಿಲ್ಲ. ಆದ್ರೂ ಅವ್ರು ಒಂದು 1000 ಭೂಮಿ ಹೇಳ್ತೈತೆ ಅವ್ರಿಗೆ. ಅದ ಭೂಮಿಗೆ ಅವ್ರು ಹೇಳ್ತಾರ, ಇದೆಲ್ಲ ಇದಕ್ಕೆ ನಾ ಮಾಲಕ್, ಇದಕ್ಕೆ ನಾ ಮಾಲಕ್ ನಾನು. ಆ ಭೂಮಿ ನಕ್ಕೋಚ್ ಹೇಳೋದಕ್ಕೆ ಏನ್ ಹೇಳ್ತೈತೆ ಅಂದ್ರೆ, ನೀ ಮಾಲಕ್ ಅದಿ ಖರೆ, ನಿನಗಿಂತ ಪೂರ್ವದಾಗ ಎಷ್ಟೋ ಮಂದಿ ಇದಕ್ಕೆ ಮಾಲಕ್ ಇರ್ತದೆ. ಅವರು ಬಂದ್ರು ನಾ ಮಾಲಕ್ ಅಂತಂದ್ರು ಮತ್ ಹೋಗ್ಬಿಟ್ರು, ಮತ್ ಬಂದ್ರು ಮತ್ ಮಾಲಕ್. ಹಿಂಗ ಅವರೆಲ್ಲ ಬರ್ತಾರ ಹೋಗ್ತಾರ ಖರೆ, ನೀವೇನು ಬರ್ತಿಲ್ಲ, ನೀವು ಬಂದವ್ರು ನೀವು ಹೋಗ್ತಿರ್ತಾರೆ. ನಾ ಎಲ್ಲಿ ಹೋಗಿ, ನಾ ಇಲ್ಲಿ ಶಾಶ್ವತ ಆಗತ್ತ. ಅರಮನೆನೂ ಅಲ್ಲೇ ಇರ್ತೈತಿ, ಜಮೀನು ಅಲ್ಲೇ ಇರ್ತೈತಿ. ಅದಕ್ಕೇನು ಅದು ನಗತೈತದ, ಇದು ನಾ ಇದಕ್ಕೆ ಮಾಲಕ್ ಅನ್ಕೊಂಡು ಅದು ನಗಲಾಕತೈತಿ. ಯಾಕೆ ನಗತೈತಿ ಅಂತಂದ್ರೆ, ನಿಮ್ಮ ಅಪ್ಪರು ಇದಕ್ಕೆ ಮಾಲಕ್ಕಿದ್ದ, ನಿಮ್ಮ ಮುತ್ತೇನು ಮಾಲಕ್ಕಿದ್ದ. ಅವ್ರೆಲ್ಲರೂ ಹೋದ್ರೆ ಅವರು ನಾನು ಮಾಲಕರಂದ್ರೆ ಹೋದ್ರೆ ಮಾಲಕ್. ಆದ್ರೆ ನಾ ಎಲ್ಲಿರಲ್ಲ ಇದೀನಿ, ನಾ ಎಲ್ಲಿ ಹೋಗಿಲ್ಲ. ಆದ್ರೆ ಅವ್ರು ಬಂದವರೆಲ್ಲ ಹನ್ನೊಂದು ಎಲ್ಲರೂ ಹೋದ್ರೆ ಹಂಗ ಸ್ಥಿರವಿಲ್ಲೋ ಈ ಕಾಯ ನೋಡಿಕೋ, ಬಟ ಇಲ್ಲಿ ಓದಿಕೋ, ಗುರುವಿನ ಕೊಡಿಕೋ. ಆ ಆತ್ಮನಿಗೆ ಸಮನಾದಂಥ ವಸ್ತು ಯಾವುದಿಲ್ಲ. ಅದ ಹುಟ್ಟಿಲ್ಲ, ಸತ್ತಿಲ್ಲ. ಅವರು ಮಾಧವಾನಂದ ಶಬ್ದರು ಶುದ್ಧ ಚೈತನ್ಯ ಸ್ವರೂಪ ಹೇಳ್ತಿದ್ರು. ಈ ಆತ್ಮನಿಗೆ, ಈ ಶರೀರಕ್ಕೆ ಅಥವಾ ಇದು ಆತ್ಮನ ಬೆಲೆ ಮತ್ತು ಶರೀರ, ಜೀವಾತ್ಮನ ಬೆಲೆ ಮತ್ತು ಶರೀರದ ಬೆಲೆ ಅವರು ರಾಮಕೃಷ್ಣ ಪರಮಹಂಸರು ಒಬ್ಬ ಏನೋ ಗುರುಪದೇಶ ಸಿಗತೈತಿ, ಪುಕಾಟ ಸಿಗತೈತಿ, ಕಲ್ಪನಾ ಆಗಿರ್ತೈತಿ. ನಾವು ಗುರುಗಳು ಬೇಕಾದ್ರೂ ಕೂಡ ನಮ್ಗೆ ಹಂಗ ನಾವು ಜೀವನ ಸಾಧನೆ ಮಾಡಿ ನಾವು ದುಡಿಲಾರ್ದ ಹೆಂಗ ಎಲ್ಲ ಮೃಷ್ಟಾನ ಅಡಿಗೆ ಮುಂದೆ ತಗೊಂಡು ಕುಂಡಿರ್ತೀವಪ್ಪ. ಹೋಳಿಗೆ ತುಪ್ಪ ಎಲ್ಲಾರು ಮುಂದೆ ನೋಡ್ಕೊತಿರ್ತೀವಿ. ಮುಂಚೆನೆ ತಗೊಂಡು ಹೊತ್ತು ನೋಗತಕ್ಕ ಇದು ಹೋಳಿಗೆ, ಇದು ತುಪ್ಪ, ಇದು ಅನ್ನ, ಇದು ಸಾರ ಅನ್ಕೋತ ಕೂತ್ರ ಬಾಯಿ ತಗೊಂಡೈತಾನೆ, ಹಿಂದ ಅನುಭವ ಆಕೈತಾನೆ. ಅದನ್ನ ಹೆಂಗ ನಾವು ಉಂಡಾಗ ನಮ್ಗೆ ಅದ್ರ ಆನಂದ ತೃಪ್ತಿ ಆಕತ್ತೆ, ಹೊಟ್ಟೆ ತುಂಬಿದ ತೃಪ್ತಿ ಆಕತ್ತಿಲ್ಲ. ಹಂಗ ನಾವು ಅರೆತು ಮರೆತು ಒಮ್ಮೆ ಗುರು ಎಂದು ನೆನೆದರೆ ಗುರುತಿಟ್ಟು ಅವರಿಗೆ ಪರತತ್ವ ಒಮ್ಮೆಲೆ ನಾವು ಅನ್ಬೇಕಲ್ಲ, ಗುರುವೇ ಇರ್ಬೇಕ್ರಿ. ಮಕ್ಕೊಂಡು ಎದ್ದಾಗ ಗುರು ಇರ್ಬೇಕು, ಹೊಳ್ಳಿ ಎಲ್ಲ ನಮ್ಮ ಕಾಯಕ್ಕೆಲ್ಲ ಹೊಳ್ಳಿ ನಿದ್ರೆಗೆ ಜಾರವಾಗುತ್ತೆ. ಅವಾಗ ಅದಕ್ಕೆ ನಾವು ಆ ಟೈಮ್ದಾಗ ಈ ಸಂಪ್ರದಾಯದ ಗುರುಗಳು ಅಂತ ಹೇಳ್ತೀವಿ. ನಾವು ಕರ್ಣ ತಗದಿಪ್ಪ ಅಂದ್ರೆ ಗುರುವೇ. ನೀನು ಸಂಜಕ್ಕೆ ನಿನ್ನ ಕಾಯಕದ ಹೇಳ್ತಾರ, ಚಾಲುತ್ತಾ ಬೋಲ್ತಾ ದಂಧ ಕರಿತ ಕಥಾ ಜೀವಿತ ಸುಖಿ ಹೋತ. ನಾನಾ ಒಪ್ಕೋಬಹುದು. ಯಾವ ಕೆಲಸ ಎಲ್ಲ ಕಾಯಕದ ಸಹಿತ ಕುತ್ಕೊಂಡ ನೀ ಎಲ್ಲ ಕೆಲಸ ಮಾಡಿ, ನೀ ಏನು ಅಡ್ಡಾಡಿ ಮಾಡೋ, ತಿರುಗಾಡಿ ಮಾಡಿ, ಊಟ ಮಾಡಿ, ಎಲ್ಲ ಟೈಮ್ದಾಗ ನಾಮಸ್ಮರಣೆ ಮಾಡ್ತಾ ಮಾಡಿದಪ್ಪ ಅಂತಂದ್ರೆ ನೀ ಜೀವನ ಮುಕ್ತ ಆಗೋದು ಸಂದೇಶ, ಸಂದೇಹ ಇಲ್ಲ. ಹಂಗ ರಾಮಕೃಷ್ಣ ಪರಮಹಂಸರಿಗೆ ಭಾಳ ವಾಡಿದ್ದಾನ. ಅವ ಏನು ಬಂದು ಕೇಳಿದ ಪ್ರಶ್ನೆ ಅಂತಂದ್ರೆ ಸ್ವಲ್ಪ ಕಮ್ಮಿ. ನೀವು
ಪರಮಾತ್ಮನ ನೋಡಿದ ದೇವ ದರ್ಶನ ಮಾಡ್ಕೊಂಡಿರ ಆದ್ಮೇಲೆ ಪರಮಹಂಸರು ಕೇಳ ಅವ ಹೇಳಿದ ಅವೇನ್ ಹೇಳಿದ ರಾಮಕೃಷ್ಣ ಪರಮಹಂಸ ಆ ಪರಮಾತ್ಮನ ಬಿಟ್ಟು ಇದ್ದದ್ದು ನನಗೆ ಗೊತ್ತಿಲ್ಲ ಅಂತ ಹೇಳ ದರ್ಶನ ಮಾಡ್ಕೊಳ್ಳೋದಪ್ಪ ಇರಲಿ ಅವನು ಬಿಟ್ಟು ನನಗಿದ್ದದ್ದೇ ಗೊತ್ತಿಲ್ಲ ಯಾಕಂದ್ರೆ ಒಂದು ಕ್ಷಣದೊಳಗೆ ಅವ್ರು ಹೇಳ್ತಾರ ಕ್ಷಣದೊಳಗಿನ ಅರ್ಧ ಕ್ಷಣವೇ ಸಾಕು ನೀನು ಅಲಿಸೋದಕ್ಕಿಲ್ಲ ಅವ್ರಿಗೆ ಸಂಕೇತದ ಕಣ್ಣು ಕುಂತು ಸಮಾಧಿ ಅದು ಅಷ್ಟೊಂದು ಅಂತರಂಗದೊಳಗೆ ಹೇಳ್ತಾರೆ ಜಗತ್ತಿನ ಎಲ್ಲಾ ವ್ಯವಹಾರಗಳು ಬಂದ್ ಮಾಡ್ತಿದ್ದ ಅವರ ಆತ್ಮ ಪ್ರಪಂಚ ಹೆಂಡ್ರು ಮಕ್ಕಳು ಸಂಸಾರ ನಾವೆಲ್ಲ ಇದ್ದಾನೆ ನಮ್ಗೆ ಏನಾರ ಒಂದು ನೆನಪು ಆತಂದ್ರೆ ಒಂದು ನೆನಪು ಆತಂದ್ರೆ ಎಷ್ಟೋ ಒಂದು ತಿಂಗಳು 6 ತಿಂಗಳು ಒಂದು 10 ವರ್ಷದಾಗ ಹಿಂದ ಮುಂದೆ ನಾವು ಏನು ಸತ್ತದ ನೆನಪು ಆತಂದ್ರೆ ಕುತ್ತರೆ ಒಳಗೆ ದುಡ್ಡು ಬರಾಕತ್ತೈತಿ ದುಃಖ ಹೇಳಾಕತ್ತೈತಿ ಒಳಗೆ ವ್ಯವಸ್ಥೈತದ ಅದ್ರ ನೆನಪಾದ್ರೆ ಆಕೈತಿ ಪರಮಾತ್ಮನ ಯಾಕೆ ನಾವು ಗುರು ಮುಂದೆ ಕೂತು ಬಯಸ್ಕೊಳ್ಳೋದು ಇದನ್ನ ಯಾಕೆ ಅಷ್ಟು ಕಳ್ಕಳಿ ನೆನಪು ಮಾಡಬಾರ್ದು ಅವನು ಕೇಳಿದ ವಾಣ ಮನುಷ್ಯ ಕೇಳಿ ಏನಂತ ಗುರುಗಳ ನೀವು ಪರಮಾತ್ಮನನ್ನು ಕಂಡಿದ್ದೀರ ಅವ್ರು ಪರಮಹಂಸ ಹೇಳು ನಾನು ನೋಡಿನಪ್ಪ ಗುರುವಿನ ನೋಡಿನ ಸದಾ ಕಾಲ ಅವನ ಸಂಗೀತ ಅವನ ನೆನೆಸಿದ ಕೂಡ ನಾನು ಮುಂದೆ ಮಾಡಿದಿರ್ತಾನೆ ಅವನ ಅಂತ ಬೆರೆತ ಬಿಟ್ಟ ನನ್ನ ಅಂತರ ಅವನು ಬೆರೆತ ಬಿಟ್ಟ ಹಿಂಗೆಲ್ಲ ಹೇಳಿದ ಹಂಗಾರೆ ನಮಗೂ ತೋರಿಸ್ರಿ ಅಲ್ಲ ಹೆಂಗೆ ತೋರ್ಸಕ್ ಸಿಕ್ಕಿತ್ತು ದೇವ್ರ ನಮಗೂ ದೇವ್ರ ತೋರ್ಸ್ರಿ ಯಾಕಂದ್ರೆ ನಾವು ಹಿಂಗೆ ಬಹಳ ತ್ರಾಸ ಕೊಡಕತ್ತಾವ ಗುರುಗಳು ದಿನ ಬರೋಣ ದೇವ್ರ ಧ್ಯಾನ ಉಪದೇಶವರು ಧ್ಯಾನ ಮಾಡು ಪಟ್ಟ ಹಾಕಿ ಧ್ಯಾನ ಮಾಡು ನೀವು ದೇವ್ರ ದರ್ಶನ ಹಾಕಿ ಇವೆಲ್ಲ ಈ ಕ್ಷಣದ ಸುಖ ಇವನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಧ್ಯಾನ ಮಾಡ ಗುರುನಾಮಸ್ಮರಣೆಯನ್ನು ಮಾಡಿ ನಿನಗ ಮುಕ್ತಿ ಆಕತಿ ಅಂತ ಅವ್ರು ಗುರುಗಳು ಹೇಳ್ತಾರೆ ನೀವು ದೇವ್ರು ನೋಡಿಲ್ಲ ನೀವು ತೋರ್ಸಿ ನನಗೆ ಹಿಂಗೆ ಅವ್ರಿಗೆ ಗಂಟು ಬಿದ್ದ ಅಂದ್ಕೊಂಡು ಅವ್ರು ಹೇಳು ನಾವು ಬೆಳಗಿನ ಜಾವ ಹೊಳೆಗೆ ಸ್ನಾನ ಮಾಡಕ್ ಹೋಗ್ತೀನಿ ಹೊಳೆಗೆ ಅಲ್ಲಿ ಬಾ ಅಲ್ಲಿ ಬಂದಿರ್ತಾವ ಪರಮಾತ್ಮ ಪೆಟ್ಟು ಮಾಡಿಸ್ತಾನ ಅಂತ ಹೇಳ ಅಂದ್ಕೊಳ್ಳೆ ಅವ್ರು ಬೆಳಗಿನ 3-3:30 ಹೊಳೆ ಜಳಕಕ್ಕೆ ಹೋಗಿದ್ರು ಹೊಳೆಯಾಗ ಜಳಕ ಮಾಡಾಕ್ತಿರು ಮತ್ ಇವ ಏನೋ ಸ್ವಲ್ಪ ಹಂಗ ಪುಕಟ ಎಲ್ಲ ಸಿಗ್ತೈತೆ ಅವನ್ ತಲೆ ದೇವ್ರ ದರ್ಶನಕ್ಕೆ ಪುಕಟ ಏನು ಕಾಯಿ ಇಲ್ಲ ಖರ್ಚು ಇಲ್ಲ ₹1 ದಕ್ಷಿಣ ಇಲ್ಲ ಖರ್ಚು ಇಲ್ಲಲ್ಲ ಹಂಗ ದೇವ್ರ ದರ್ಶನ ಹಿಂಗ ಅವನ್ ತಲೆಯಾಗ ಬಂದಿತ್ತು ಹಾಗವನು ಅವ್ರು ಜಳಕ ಮಾಡಿನೆಲ್ಲ ಎದ್ದು ಹೊರಗೆ ಬರ್ಬೇಕಂತ ಬಂದ ದಂಡಿಗೆ ನಿಂತಿದ್ ನಾವು ಗುರುಗಳ ಕೈ ಮಾಡಿ ಬಂದಿನ್ರಿಯಪ್ಪ ದೇವ್ರ ತೋರ್ಸದ ನಾವು ಅಲ್ಲಿ ದಂಡೆಗೆ ನಿಂತ ಹೆಂಗ್ ಕಾಣ್ತಾವ ದೇವ್ರ ಒಳಗೆ ಬಂದ ಒಳಗೆ ಮುದ್ಕುದ್ ಬಾ ಹಂಗ 4 ಹೆಜ್ಜೆ ಬಾ ಒಳಗೆ ಬಾ ಅವರು ರಾಮಕೃಷ್ಣ ಪರಮಹಂಸರು ಎದೆ ಮಠ ನೀರಾಗ ನಿಂತಿದ್ರು ಅವ್ರ ಹಂಗ ಬಾ ಇಲ್ಲೇ ತೋರ್ಸಿರತ್ತಿದ್ದ ಇಲ್ಲೇ ತೋರ್ಸಿ ಮುಂದ್ ಬಾ ಹಂಗ ಸರಳ ಕಾಣಂಗಿಲ್ಲ ಮುದ್ಕುದ್ ಬಾ ಸೆನೆದಾಗ ಅತ್ಯಂತ ಸೆನೆದಾಗ ಕರೆದ್ರು ಮಗಲಾಗ ಬಂದ ಕೂಡ ಚೆಂಡ ಮ್ಯಾಗ ಕೈ ಇಟ್ಟು ಒತ್ತೆ ಮುಳುಗಿಸ್ಬಿಟ್ರು ನೀರಾಗ ಚೆಂಡ ಮ್ಯಾಗ ಕೈ ಇಟ್ಟು ಮುಳುಗಿಸ್ಬಿಟ್ರೆ ಮತ್ತು ಹೋದ್ ಪ್ರಾಣ ಹೊಂಟದು ಜೀವ ಹೋಗ್ತಿದ್ರು ಒದ್ದಾಡಿ ಎದ್ದು ಜಾಸ್ಕೊಂಡು ಏನ್ ಎದ್ದ ಅವ ಏನಂತ ದೇವರ ನೋಡಕ್ ಹೋದವ ಇವನು ಮರ ದೇವರ ತೋರಿಸ್ತಾನ ಮತ್ತು ಗೊತ್ತು ಕುತ್ತಿಗೆ ಹಿಡಿದು ಚೆಂಡ ಹಿಡಿದು ಮುಳುಗಿಸಲಾಗ್ತಿದ್ವಿ ಯಾರು ನಾವು ನಾನೆನ್ನ ಚೆಂಡ ಹಿಡಿದು ಮುಳುಗಿಸುವತ್ನಾಗ ನಿನಗೆ ಏನೇ ನೆನಪಾಗಿತ್ತು ನಟ್ಟ ಹೇಳ ನಾನೆನ್ನ ಚೆಂಡ ಹಿಡಿದು ಮುಳುಗಿಸಿದಾಗ ನಿನ್ನ 100 ಎಕರೆ ಜಮೀನು ನೆನಪಾಗಿತ್ತು ಏನ್ ನೀ ಆಡಳಿತ ಅಂತ ಅಧಿಕಾರ ನೆನಪಾಗಿತ್ತು ನಿನ್ನ ಏನ್ ನೆನಪಾಗಿದ್ರು ನಿನ್ನ ಮಕ್ಕಳು ನೆನಪಾಗಿದ್ರು ನಿನ್ನ ಪ್ರಪಂಚದ ಯಾವುದೇ ಒಂದು ವಸ್ತುವಲ್ಲಿ ನೆನಪಾಗಿತ್ತು ನಿನಗೇನ್ ನೆನಪಾಗಿತ್ತು ಅಂತ ಕೇಳಿದ್ರು ಗುರುಗಳವರು ಅವ್ರು ಹೇಳ ಉದಾಹರಣೆ ಹೇಳಿದ ಎಲ್ಲಿದೇನ್ ನೆನಪು ಮಾಡ್ತೀವಿ ಜೀವ ಉಳಿದ್ರೆ ಸಾಕಾಗಿತ್ತು ಜೀವ ಉಳಿದ್ ನಿನ್ ಕೈಯಾಗ ಉಳಿದ್ರೆ ಸಾಕಾಯ್ತು ಅಷ್ಟು ನಿಷ್ಪ್ರಯದಾಗ ದೇವ್ರು ಕಾಣ್ತಾಂತೀವಿ ನೀ ಇಲ್ಲಿ ಬಂದಾಗ ಹಿಂಗ ಅಲ್ಲಿ ಬಂದಾಗ ಹಂಗಂದ್ರೆ ಹಂಗೆ ನಡೀಬೇಕು ಹಂಗ ಅದಕ್ಕೆ ಅವ್ರ ಜ್ಞಾನಿಗಳು ಸ್ಥಿರವಿಲ್ಲೋ ಈ ಕಾಯ ನೋಡಿಕೊ ಘಟ ಇರೋದ್ರೊಳಗೆ ಗುರುವಿನ ಕೊಡುತ್ತೆ ಒಂದ ಪ್ರಪಂಚ ಅನ್ನೋದಂದ್ರೆ ಹೆಂಗಿರ್ತದೆ ಎಷ್ಟು ಮಾಯ ಮನುಷ್ಯನಿಗೆ ಒಬ್ಬ ರೈತ ದೊಡ್ಡ ಶ್ರೀಮಂತ ಬಹಳ ದೊಡ್ಡ ಮನಿ ಕಟ್ಟಿದ್ದ 4 ಮಂದಿ ಮಕ್ಕಳ ಅವರಿಗೆಲ್ಲ ಮೊಮ್ಮಕ್ಕಳಾಗಿದ್ರು ಅದೇ ಆನಂದದೊಳಗಿದ್ದವ ಆನಂದದೊಳಗಿದ್ದ ಮೊಮ್ಮಕ್ಕಳು ಮದುವೆ ಎಬ್ಸಿದ ಮದುವೆ ಬಹಳ ಬರ್ಜ ದೊಡ್ಡ ಮಂಟಪ ಹಾಕಿದ ಎಲ್ಲ ನಡೀತಿದ್ದ ಎಲ್ಲ ಯಾರ್ಯಾರ ಎಷ್ಟೆಷ್ಟು ಸಂಪತ್ತು ಇರುತ್ತೆ ಅದನ್ನು ಪ್ರದರ್ಶನ ಮಾಡ್ತಿರ್ತಲ್ಲ ಹಂಗ ಬಹಳ ದೊಡ್ಡ ಮಂಟಪ ಹಾಕಿದ ಎಕರೆಗಟ್ಟ ಮಂಟಪ ಮೃಷ್ಟಾನ ಅಡಿಗೆ ಎಲ್ಲ ಅಡಿಗೆ ಮಾಡಿಸಿದ್ರು ಎಲ್ಲ ನಡೆದು ಮದುವೆ ವೈಭವ 4 ಮಂದಿ ಮಕ್ಕಳು ಓಡಾಡಿ ಮೊಮ್ಮಕ್ಕಳು ಮದುವೆ ನಡೀತು ಅವ್ರಿಗೆ ಒಂದು 75-80 ವರ್ಷ ಆಗಿದ್ದು
ಅಂದ ಕೂಡಲೇ ವಯಸ್ಸಾದ ಮುಖ್ಯ ಅವನೇನು ರೇಷ್ಮೆ ಅಂಗಿ ಹೊರಿಸಿದ್ರು, ರೇಷ್ಮೆ ಪಟ್ಕ ತಂದಿದ್ರು, ಫಸ್ಟ್ ಕ್ಲಾಸ್ ಮೊಸರಾಯ ಗೋತ್ರ ಹೊರಿಸಿದ್ರು. ಮುದುಕನ ಇದೆಲ್ಲ ವೈಭವ ನೋಡ್ಕೋತ ಕೊಡ್ಲಿ ಆನಂದದಿಂದ ಇರ್ಲಿ. ಸಾಯಿ ಟೈಮ್ ಮಾಡೈತಿ ಇನ್ನರೇ ಯಾಕೆ ಹೋದಾಗ ಆನಂದದಿಂದ ಇರ್ಲತ್ ಹೇಳಿ ಭಾಳ ಮಂದಿ ಎತ್ತರ ಮ್ಯಾಗ ಕುರ್ಚಿ ಹಾಕಿ ಕುರ್ಸಿದ ಮುದುಕ ಮೊಮ್ಮಕ್ಕಳ ಮದುವೆ ಬಹಳ ಆನಂದದಾಗಿದ್ದ. ಹಂಗಾಗಿ ನಡೆದೈತಿ ಕಾರ್ಯಕ್ರಮದಲ್ಲಿ ನಡೆದತ್ತು, ಭಾಳ ಜೋರು ನಡೆದತ್ತು. ಎಲ್ಲ ನಡೆದಾಗ ಇನ್ನೇನು ಸ್ವಲ್ಪ ಸಮಯದಾಗ ಅಕ್ಕಿ ಕಾಳು ಬಿಡುವಂಥ ಟೈಮ್ ಅಕ್ಕಿ ಕಾಳು ಬೀಳ್ಬೇಕು ಅನ್ನೋ ಇನ್ನೊಂದು ಸ್ವಲ್ಪ ಟೈಮ್ದಾಗ ಮುದುಕ ಬಿಕ್ಕಿ ಅಳಾಕ್ ಹತ್ತಿಬಿಟ್ಟ. ಮನಮನ ಅಳಾಕ್ ಹತ್ತಿಬಿಟ್ರು. ಅವ್ರಿಗೆಲ್ಲ ಮಕ್ಕಳು ಹುಚ್ಚು ಹಿಡಿತದೆ. ನಾವೇನು ಅವಾಗ ಬಂಗಾರ ಹಾಕಿಲ್ಲ, ರೇಷ್ಮೆ ಅಂಗಿ ಹೊರಿಸಿಲ್ಲ, ರೇಷ್ಮೆ ಪಟ್ಕ ತಂದಿಲ್ಲ, ಮೊಸರಾಯ ಗೊಬ್ಬರ ತಂದಿಲ್ಲ. ಅವ್ನು ಏನು ಕಮ್ಮಿ ಮಾಡಿದೆವು ಕೇಳ್ರಿ ಅಂತ ಹಿರಿಯಾರು ಕಳಿಸಿದ 4 ಮಂದಿ ಹಿರಿಯಾರು ಬಂದು ಅವ್ನು ಜೋಡಿದಾರ ಇರ್ತಲ್ಲ ಹೊರಗೆ ಅವ್ರು ಯಾಕಿಂತ ಕಾರಣ ಕಟ್ಟದಾಗ ಅಳ್ತಿಪ್ಪ ಬಿಕ್ಕಿ ಯಾಕೆ ಹಾಕಿದಿ, ನಿನಗೇನು ಕಮ್ಮಿ ಮಾಡ್ಯಾರ ನಿನ್ನ ಮಕ್ಳ, ನೀನು ಅವ್ನು ಹೇಳ್ತಿದ್ದ ಹಂಗ ಅಳ್ಕೊಂತ ಹೇಳ್ತಿದ್ದ, ನನಗೇನು ಅವ್ರು ಕಮ್ಮಿ ಮಾಡಿಲ್ಲ, ನನಗೇನು ಮತ್ತೆ ಯಾಕೆ ಹೇಳ್ತಿ, ಸುಮ್ಮನೆ ಯಾಕೆ ಹೇಳ್ತಿ, ಎಲ್ಲ ಇದ್ರು ಯಾಕೆ ಹೇಳ್ತಿ ಅಂತ ಕೇಳ್ಕೊಳ್ಳೆ. ಇಲ್ಲ, ಒಂದು 5-6 ತಿಂಗಳಿಂದ ನಮ್ಮ ಮುದುಕ ಸತ್ತೈತಿ, ಆಗ್ಯಾಟಿದ್ದು ಇದನ್ನ ನೋಡಿದ್ರೆ ಬಹಳ ಸಮಾಧಾನ ಆಗಿತ್ತು ನನಗಲ್ಲ. ಈ ಕಾರಣ ಕಟ್ಟದಾಗ ಆ ಮುದುಕಿ ನೆನಪಾಗಿತ್ತು. ಹಿಂಗಿದ ಪ್ರಪಂಚ ನಮ್ದು ಅಂದ್ರೆ ಎಲ್ಲಾ ಕೈ ಬಿಟ್ಟು ಆದ್ರೆ ಸಹಿತ ಅದನ್ನ ಆ ಮೋಹ, ಆ ಮಾಯಾಮೋಹದೊಳಗೆ ಅದರೊಳಗಿನ ವಿಮುಕ್ತ ಆಗೋದು ಬಹಳ ಕಠಿಣ ಇದೆ. ಅದಕ್ಕೆ ಜ್ಞಾನಿಗಳು, ಸಂತರು, ಶರಣರು ಈ ಒಂದು ನಿತ್ಯ ನಿಮ್ಮ ಧ್ಯಾನ, ಉಪವಾಸ ಇದೆಲ್ಲ ಜೀವನ ಅನ್ನೋದು ಬಹಳ ಚಕ್ರ, ಇನ್ನೊಂದು ಚಕ್ರ ಒಂದು ಅದಾತಲ್ಲ ಅಭಿಮಾನಿ ಹೆಂಗೆ ಒಂದು ಇದ್ರಾಗ ಸಿಕ್ಕಿರ್ತಲ್ಲ ಚಕ್ರ ಹಂಗಿದ್ದಂಗೆ ಇದ್ರಾಗ ಪಾರಾಗಿ ಹೊರಗೆ ಬರ್ಬೇಕಾದ್ರೆ ಅಷ್ಟೇ ಕಠಿಣ. ಅದಕ್ಕೆ ಹಿಂದೆ ಬೆನ್ನ ಹೆಂಗೆ ಕೃಷ್ಣ ಪರಮಾತ್ಮ ಇದ್ದ ನೋಡೊಮ್ಮೆ ಅದ ಏನಾತಂದ್ರ ರಾಮನಿಗೆ ಜಯ ಸಿಕ್ತು, ಸೀತಾನ ಅಪಹರಣ ಹೋಗಿತ್ತು, ಅಲ್ಲೆಲ್ಲ ರಾವಣನ ವಧೆ ಆಯ್ತು, ಸೀತಾನ ಕರ್ಕೊಂಡ್ಬಂದು ಅರಮನೆ ಪ್ರವೇಶ. ಆಮೇಲೆ ಹಿಂದಿನ ಇತಿಹಾಸ ಪರಂಪರೆ ನಮ್ಮೆಲ್ಲ ರಾಮ ಅವತಾರ ನಾವು ಏನೋ ಸೀತಾ ರಾಮ ಅತ್ಯಂತ ಆನಂದ ಕಾಲ ಮಾಡೋದ್ನಾಗ ಸೀತಾ ಗರ್ಭಿಣಿ ಇದ್ರು. ಆಮ್ಯಾಗ ಅವ ಏನೋ ಆಗ ಒಂದು ಶಬ್ದ ಮಾತಾಡಿದ, ನಾ ಬಿಟ್ಟು ಹೇಳ್ತೇನೆ ಅಳಕ್ ಸೊಟ್ಟು ರಾಮನಂದ. ಅದನ್ನ ಅದೇ ಅಂದ್ರೆ ಆ ಕೇತಕ್ಕೆ ಅಂತ ಪವಿತ್ರತೆ ಉಳಿದಿಲ್ಲ ಅನ್ನುವಂಥ ಸಂದೇಹ ವ್ಯಕ್ತಪಡಿಸಿದ. ಅದಕ್ಕೆ ರಾಮ ಇಂಥ ಒಬ್ಬ ಪ್ರಜೆಯಿಂದ ಮಾತು ಬಂದೈತೆ ಅಂದ್ಕೊಳ್ಳಿ, ಯಾಕನ್ನ ಅರಣ್ಯಕ್ಕೆ ಬಿಟ್ಟು ಮಾತು ಲಕ್ಷ್ಮಣನ ಕಳಿಸಿದ. ಅರಣ್ಯಕ್ಕೆ ಬಿಟ್ಟು ಅಲ್ಲಿ ಒಬ್ಬ ಋಷಿ ಆಶ್ರಮದಾಗ ಆಯ್ತು, ಬೆಳಕು ಲವ ಖುಷಿ ಮಕ್ಕಳು ಹುಟ್ಟರು. ಇತಿಹಾಸ ನಿಮ್ಗೆಲ್ಲ ಗೊತ್ತೈತಿ. ಆ ನಂತರ ಅವರು ಬೆಳಕ್ ದೊಡ್ಡವರಾದ್ರಷ್ಟೆಲ್ಲ ಬಿಲ್ಲು ಇದ್ದ ಭಾಳ ಪಾರಂಗತರಾದ್ರು. ರಾಮ ಎಲ್ಲ ಅರಮನೆ ಪ್ರವೇಶ ಮಾಡಿದ, ರಾಜ್ಯಭಾರ ಮಾಡ್ಲಕತ್ತ. ಮಾಡ್ತಾ ಒಂದ್ ದಿವಸ ಏನಾತಂದ್ರ ಅಶ್ವಮೇಧ ಯಾಗ ಕುದುರೆ ಅಶ್ವಮೇಧ ಯಾಗ ಮಾಡಕ ಕುದುರೆಯನ್ನು ಬಿಟ್ಟಪ್ಪ. ಅದಕ್ಕೆಲ್ಲ ಮುಂದೆ ಹಣೆ ಪಟ್ಟಿ ಹಾಕಿದ್ದ, ಅದನ್ನಾಗೆಲ್ಲ ಬರುತ್ತ. ಈ ಕುದುರೆ ನೋಡಿದಾರೆಲ್ಲ ಅದಕ್ಕೆ ಶರಣಾಗತರಾಗಿ ಕಪ್ಪು ಕಾಣಿಗೆ ಕೊಟ್ಟು ಶರಣಾಗತ. ಇಲ್ಲ ಅಂದ್ರೆ ಅದನ್ನ ಕಟ್ಟಿ ಯುದ್ಧ ಮಾಡಬೇಕು, ಕುದುರೆ ಕಟ್ಟಿ ಯುದ್ಧ ಮಾಡಬೇಕು. ಅಶ್ವಮೇಧ ಎಲ್ಲ ರಾಜ ಮಹಾರಾಜರ ರಾಮಂದ್ರೆ ಅವತಾರ ಪುರುಷ, ಅವನ ಪರಾಕ್ರಮ ಎಲ್ಲ ಗೊತ್ತು. ಲಕ್ಷ್ಮಣ ಮಹಾನ್ ಶೂರ, ಹಿಂಗೆಲ್ಲ ಗೊತ್ತು. ದೊಡ್ಡ ಸೈನ್ಯ ಅದರೊಳಗ ರಾಮನ ಪರಮ ಶಿಷ್ಯ ಅಂದ್ರೆ ಹನುಮಂತ, ಬಹಳ ಮಹಾನ್ ಪರಾಕ್ರಮ. ಅವ ಈ ಭೂಮಿ ತೂಗದ ಗದ ಎತ್ತುವಂತ ಸಾಮಾನ್ಯ ಅಂದ್ರೆ ಇಂಥ ಅಪ್ಪದ ಅಂತ ಶಕ್ತಿ ಇರ್ತೈತಿ. ಅಂತ ಶಕ್ತಿಯನ್ನು ಗಳಿಸಿದಂತ ಹನುಮಂತ. ಇಂಥವೆಲ್ಲ ಇರಾಕಾಗಿ ಯಾರ ಕುದುರೆ ಉತ್ಸಾಹ ಮಾಡ್ತಾರೆ, ಅರಣ್ಯ ಮಾರ್ಗ ಹೊಂಟು ಬಿಡ್ತಾರೆ. ಕುದುರೆ ಹೋಗುದಾಗಿ ಲವ ಖುಷಿ ನಿಂತಾರೆ, ಅವ್ರ ಕೈ ಸಿಗ್ತದೆ ಕುದುರೆ. ನೋಡ್ರು ಮ್ಯಾಗ ನೆನಪಟ್ಟು ನೋಡ್ರು ಬರ್ದಿದ್ರು ಕುದುರೆ ಯುದ್ಧ ಮಾಡಬೇಕು, ಇಲ್ಲಂದ್ರೆ ಕುದುರೆ ಕಟ್ಟಿ ಯುದ್ಧ ಮಾಡ್ಬೇಕು, ಇಲ್ಲಂದ್ರೆ ಕಪ್ಪು ಕಾಣ ಇಟ್ಕೊಬಿಡು. ಅವರು ಮತ್ತೆ ಅವ್ರು ಯಾರು ಅವನು ವರ್ಷದ ನಿಂತರ ರಾಮನ ಮಕ್ಕಳು ಅವರು ಆಗ ಗುರ್ತಿದ್ದಿಲ್ಲ. ಅವಾಗ ಕುದುರೆ ಕಟ್ಟಿದ ಹುಡುಗರು ಕಟ್ಟಿದ ಕೂಡಲೇ ಮಹಾನ್ ಅತ್ಯಂತ ಎಲ್ಲಾ ತರದ ವಿದ್ಯೆಗಳನ್ನು ಕಲ್ತಿದ್ರು. ಶಬ್ದ ಬೀದಿ ಬಾಣ ಪ್ರಯೋಗ ಮಾಡೋದು, ಜನರನ್ನೆಲ್ಲ ಒಂದು ಮೋರ್ಚೆ ಹೋಗುವಂತ ಬಾಣಗಳು ಇಂಥವೆಲ್ಲ ಕಲ್ತು ಬಿಟ್ಟಿದ್ರು ಅವ್ರು. ಕುದುರೆ ಕಟ್ಟ ಆದ್ಮೇಲೆ ಒಂದು ಸೈನಿಕರು 8 ಮಂದಿ ಸೈನಿಕರು ಎಲ್ಲಾರನ್ನು ಬಾಣ ಬಿಟ್ಟೆಲ್ಲ ಮೋರ್ಚೆ ಮಾಡಿ ಕಿಡಿಬಿಟ್ರು. ಆಮ್ಯಾಗ ಒಬ್ಬೊಬ್ಬರ ಪಳೆ ಬರ್ತದೆ, ಭರತ್ ಹೋದ, ಶತ್ರುಘ್ನ ಹೋದ. ಆಮ್ಯಾಗ ಲಾಸ್ಟ್ ಬಂದ ಲಕ್ಷ್ಮಣ ದೇವರು. ಲಕ್ಷ್ಮಣ ಆದ ನಂತರ ಕೊನೆಗೆ ನಂಬರ್ ಬಂತಪ್ಪ ಅಂದ್ರೆ ಎಲ್ಲಾರನ್ನೂ ಮಾರ್ಚ್ ಮಾಡಿಬಿಟ್ರು ಅವರು. ಅಷ್ಟೊಂದು ಪರಾಕ್ರಮಶಾಲಿಗಳಾಗಿದ್ರು. ಅಂದ್ರೆ ಅವತಾರಿಕನ ಮಕ್ಕಳು ಕೊನೆಗೆ ಹನುಮಂತರ ಪಾಳೆ
ಹನುಮಂತ ಮಹಾಸೂರದ ಕೈ ಅಲ್ಲಿ ಹೋಗಿ ನಿಂತ ಅವರ ಹುಡುಗರು ನಾವು ಬಾಲಕರು ನೋಡಿ ನಾವು ಕಳ್ಳೆ ಇಷ್ಟು ಸಣ್ಣ ಹುಡುಗರು ಇಷ್ಟು ಪರಾಕ್ರಮಶಾಲಿ ಅದಲ್ಲ ಅವತ್ತು ಅತ್ಯಂತ ಅವನ ದೃಷ್ಟಿಯೊಳಗೆ ಅವರು ಏನೋ ಒಂದು ರತ್ನದಂತೆ ಕಾಣ್ತದ್ರು ಅವರು ಎಲ್ಲ ಎಂದಂತ ಅತ್ಯಂತ ಮಹಾರಥಿಗಳು ಎಲ್ಲರೂ ಮೋರ್ಚ್ ಹೋಗಿದ್ದರು. ಅವ ಸುಮ್ಮನೆ ನಿಂತು ಬಿಟ್ಟ ಹನುಮಂತ ಅವ್ರು ಕೂಡ ಯುದ್ಧ ಮಾಡಕ್ಕೆ ಅವ ಏನೋ ಎದಕ್ಕೆ ಬಂದಿದ್ದೀನಿ ಹುಡುಗರು ಕೇಳ್ತಿತ್ತು ಯುದ್ಧಕ್ಕೆ ತಯಾರಾಗತ್ತೆ ಹೇಳ್ತಿದ್ರು. ಅವ ಇದನ್ನೆಲ್ಲ ಕೇಳಿ ಅವ ಹನುಮಂತ ಕಣ್ಣು ಮುಚ್ಚಿ ಪರಮಾತ್ಮನ ನಾಮಸ್ಮರಣೆ ಮಾಡಕತ್ತಾವ ಅಂದ್ರೆ ದೇವ್ರ ನೆನಲಾಕತ್ತಾವ. ದೇವರಿಗೆ ಪ್ರಶ್ನೆ ಹಾಕಿದ ಹನುಮಂತ ಏನಂತಂದ್ರೆ ಈ ಬಾಲಕರು ಇಷ್ಟೊಂದು ಸೂರತನದ ಮಾತುಗಳು ಅವರಲ್ಲಿ ಇವ್ರು ಹಡದಂತ ತಾಯಿ ತಂದೆ ಯಾರು ಅಂತ ಪ್ರಶ್ನೆ ಮಾಡಿದ ಮನುಷ್ಯರು. ಆದ ಕೂಡ ಮತ್ತೆ ಯಾರನ್ನು ತೋರಿಸ್ಬೇಕು ಅವ್ರು ಹಡದಂತ ತಾಯಿ ತಂದೆ ಯಾರು ಅವರ ರಾಮ ಸೀತಾ ಅವರೇ ಇದ್ರು. ಯಾರು ಪರಮ ಶಿಷ್ಯ ಹನುಮಂತಿದ್ದ ಅವರೇ ಇದ್ರಿ ನಾವು ಈಗ ಅಂದ್ರೆ ಅವಾಗ ಗೊತ್ತಾಗ್ತ ಇವರು ನನ್ನ ಗುರುವಿನ ರಾಮದೇವರ ಮಕ್ಕಳು ಅವಾಗ ಗೊತ್ತಾದ ಕೂಡ ಅವ್ರು ಯುದ್ಧ ಎಲ್ಲ ಸುಮ್ ಕೈ ಮುಚ್ಕೊಂಡಿತ್ತು ಬಿಟ್ಟು ಆ ಹುಡುಗರಿಗೆ ಅವ್ರು ಕೂಡ ಹಂಗಿದ್ದಾರೆ ಶಕ್ಯತೆ ಅಂದ ಕೂಡಲೇ ಮುಂದೆ ಮತ್ತೆ ಹನುಮಂತ ಸೋತು ಬಿದ್ದ ಬಳಿಕ ಮತ್ತೆ ರಾಮ ಬರವ ಹನುಮಂತ ನಿಂತು ಬಿಟ್ಕೊಂಡು ನೀವು ಓಡಿ ಹೋಗಿ ನೀವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತಿಂದ ಅವರು ಅವನಿಗೆ ಒಂದು ಬಾಣ ಪ್ರಯೋಗ ಮಾಡಿದ್ರು ಹನುಮಂತನಿಗೆ ಅವನ್ನೆಲ್ಲ ಹಗ್ಗದಿಂದ ಸುತ್ತಿ ಕಟ್ಟಿ ಹಾಕಿಬಿಟ್ರು. ಕಟ್ಟಿ ಹಾಕಿದ ಕೂಡಲೇ ಅವರು ಕಡೆಗೆ ಒಬ್ಬನಿತ್ತ ನೀವು ಹೋಗ್ಕನಪ್ಪ ಅಂತ ಹೇಳಿ ಒಬ್ಬನಿತ್ತ ಒಬ್ಬ ಊಟ ಮಾಡಿ ಪ್ರಸಾದ ಊಟ ಮಾಡ್ಕೊಂಡು ಬರ್ಬೇಕು ಹಂಗಾರೆ ಅವ್ನು ಕೇಳ ಹನುಮಂತನ ನಿನ್ನ ಊಟ ಅಂತ ಕೇಳಿದ ಹುಡುಗರು ನೀನು ಊಟ ನಮಗೆ ಊಟ ನೀವು ಕೊಟ್ಟರೆ ಊಟ ನೀವು ಆಯ್ತು ತಂದು ಕೊಟ್ಟರೆ ಊಟ ಒಬ್ಬನಿತ್ತ ಊಟ ಮಾಡಿದ ತಮ್ಮಂದು ಹನುಮಂತನಿಗೆ ಪ್ರಸಾದ ಒಟ್ಟಿಗಿತ್ತು ಊಟ ತಗೊಂಡ್ರು ಅಂತ ಅವ್ರೊಬ್ರು ಊಟ ಮಾಡ್ರು ನೀನು ಊಟ ಮಾಡಿದ್ರು ಹೆಂಗೆ ಮಾಡಿಲ್ಲ ಅಂದ ಊಟ ಕೈಯಾಗ ಕಟ್ಟಿ ಬಿಟ್ರಿಲ್ಲ ಊಟ ಹೆಂಗೆ ಮಾಡಿಲ್ಲ ಅಂತ ಅದು ಹೆಂಗೆ ಮಾಡೋದು ನೀವು ಉಣಿಸ್ರದು ನೀವು ಉಣಿಸ್ರದ್ಮೇಲೆ ಅವ್ನ ಊಟ ಅವ್ನ ತುತ್ತು ಬಾಯಾಗ ತುತ್ತು ಹಾಕಲಾಗತ್ತ ಅವಾಗ ಒಂದೊಂದೇ ತುತ್ತ ಕಣ್ಣಾಗಿ ನೀರು ದಳ ನೀರು ಹೋಗ್ತಿದ್ದವನು ಹನುಮಂತ ಯಾಕಂದ್ರೆ ಆನಂದರ ರಾಮನ ಜೊತೆಗೂ ಬದುಕಲ ಸಮಯ ಸಿಕ್ತು. ರಾಮನ ಮಕ್ಕಳು ಅವತಾರಕ್ಕೆ ನನ್ನ ಗುರುವಿನ ಮಕ್ಕಳ ಕೈಲಿ ತುತ್ತು ಹಾಕ್ಸ್ಕೊಳ್ತು ಭಾಗ್ಯ ಸಿಕ್ತು ಅವ ಆನಂದದಿಂದ ಅಳಾಕೈತಿ ಬಿಟ್ಟು ಹನುಮಂತ ಅವಾಗ ಮುಂದದು ರಾಮನ ಶುದ್ಧ ಇತ್ತು ರಾಮ ಬಂದ ಇನ್ನೇನೋ ಇದ್ದುದು ಸನ್ನಿವೇಶ ಬರ್ತಿತ್ತು ಅವ್ರಿಗೆ ಯಾರು ಈ ಗೆಲ್ಲುವುದೇ ಗುರುಗಳಾಗಿ ಬಂದ್ರು ಅವ್ರು ನೋಡಪ್ಪ ಈ ಭೂಮಿ ಆಳುವಂತ ಅವ್ರು ರಾಮದೇವ ಈ ಎಲ್ಲಾ ರಾಜ್ಯಕ್ಕೆ ಅವರೇ ಅಧಿಪತಿಗಳು ಅವ್ರ ಮ್ಯಾಗ ಯುದ್ಧ ಬಿಲ್ಲ ಪ್ರಯೋಗ ಅಂದ್ರೆ ಹೇಳಿಲ್ಲ ಅವನಿಗೆ ಒಪ್ಪದ ನಿಂದ ಹೇಳಕ್ ಹೋಗಿಲ್ಲ ಅವ್ರ ಮ್ಯಾಗ ನಾವು ಪ್ರಯೋಗ ಅವ್ರಿಗೆ ಶರಣ ಹೋಗ್ಬೇಕಂತ ನಾವು ಅವ್ರ ಗುರು ಅವಾಗ ಎರಡು ಹುಡುಗರು ನಮಸ್ಕಾರ ಮಾಡಿದ್ರು ರಾಮ ಅವನ ಗುರುವಿನ ಕಡೆ ಸನ್ನೆ ಋಷಿ ಕಡೆ ಮೊತ್ತಿ ನೋಡಿದ ಸನ್ನೆ ಮಾಡಿದ ಇವ್ರು ನಿನ್ನ ಮಕ್ಕಳದ ಅಂದ್ರೆ ಎಷ್ಟು ಸೂಕ್ಷ್ಮ ಬೇಕದ ಹಿಂಗ ಅವತಾರ ಕಾರ್ಯದೊಳಗೆ ಸಹಿತ ಇಂಥ ಒಂದು ಮಹತ್ವ ಗುರು ಭಕ್ತಿ ವೈರಾಗ್ಯ ಅನ್ನುವಂಥದನ್ನ ಅವರು ಮಹಾತ್ಮರು ಸ್ವಂತ ಕೃಷ್ಣಾವತಾರದಲ್ಲಿ ಸಾಕಷ್ಟು ಘಟನೆಗಳಾಗ್ಯಾವ ರಾಮಾವತಾರ ಸಾಕಷ್ಟು ಇಂಥವೆಲ್ಲ ಘಟನೆಗಳಾಗ್ಯಾವ. ಕೃಷ್ಣ ಪರಮಾತ್ಮ ಅಂತ ಮಾತಾಡಿದ ನಾವು ಅರ್ಜುನ ಯುದ್ಧ ಮಾಡುತ್ತೆ ಯುದ್ಧ ಭೂಮಿ ಒಳಗೆ ಎಲ್ಲಾ ತನ್ನ ಬಂಧು ಬಾಂಧವರೆಲ್ಲ ನಿಂತು ಬಿಟ್ಟಿದ್ದಾರೆ ಇದರಿಗೆ ಅಣ್ಣತಾಮ್ರು ಗುರುಗಳು ಯುದ್ಧ ಕಲಿಸಂತ ವಶಿಷ್ಠ ಋಷಿಗಳು ಎಲ್ಲರೂ ಅವರು ಕುಲಗುರು ಅಣ್ಣತಾಮ್ರು ಅವರು ರಾಷ್ಟ್ರ ಎಲ್ಲರೂ ಆ ಯುದ್ಧ ಭೂಮಿ ಒಳಗಿದ್ದಾಗ ಇವರೆಲ್ಲ ನನ್ನ ಬಾಂಧವರ ನನ್ನ ಗುರುಗಳ ನನ್ನ ವಂಶಜರವರು ಇವರು ಕೂಡ ನಾವು ಯುದ್ಧ ಮಾಡೋದು ಆಗಂಗಿಲ್ಲ ನನ್ನ ಕೈ ನೀಗಂಗಿಲ್ಲ ನಾವು ಅರ್ಜುನ. ಅವಾಗ ಕೃಷ್ಣ ಪರಮಾತ್ಮ ಹೇಳಿದ ನೀನ್ ಯುದ್ಧ ಮಾಡ್ತೀವ ನಾವು ನೀನ್ ಯುದ್ಧ ಮಾಡುತ್ತೆ ಈ ಯುದ್ಧ ಮುಗಿದು ಹೋಗೈತೆ ನಾವು ಕೃಷ್ಣ ಪರಮಾತ್ಮ ಅವ್ರನ್ನ ಎಲ್ಲ ಲೆಕ್ಕನ ಬಂದದಾರ ನೀನ್ ಯುದ್ಧ ಮಾಡ್ತೀವಿ ಯುದ್ಧ ಎಲ್ಲ ಮುಗಿದು ಹೋಗೈತೆ ಅಂತ ಹೇಳವ ಅರ್ಜುನನಿಗೆ ತನ್ನ ವಿಶ್ವರೂಪದ ನಮ್ಮ ವಿಶ್ವರೂಪ ತೋರಿಸ್ಬಿಟ್ಟವ ಭೂಮಿಗೆ ಆಕಾಶಕ್ಕೆ ಖಂಡ ಆಗಿಬಿಟ್ಟವ ಕೃಷ್ಣ ಪರಮಾತ್ಮ. ಅವಾಗ ನಿನ್ನ ರೂಪ ನೋಡುವ ನನಗೆ ಆಗ ನಾನು ತಡ್ಕೊಳ್ಳೋದಾಗಲ್ಲ ನನ್ನ ನಿಜರೂಪ ನೀನು ಮೊದಲಿಂದ ನಿಜರೂಪ ತೋರಿಸುತ್ತ ನಾವು ಅವಾಗ ವಿಶ್ವರೂಪ ತೋರಿಸಿದಾಗ ಹೇಳಿದವ ಕೃಷ್ಣ ಪರಮಾತ್ಮ ಈ ಯುದ್ಧ ಎಲ್ಲ ಅವರ ಅಧರ್ಮದಿಂದ ನಡೆದಾರ ಇದೆಲ್ಲ ಯುದ್ಧ ಮುಗಿದೋಗೈತೆ ಅವರೆಲ್ಲ ಎಲ್ಲಾರನ್ನೂ ಒಂದು ಕೈಯಾಗ ಹಿಡಿದ ಒಂದು ಕೈಲಿ ಅವರೆಲ್ಲ ಗೋಡ್ ಮುರಿದು ಅವ್ನ ಮುಂದೆ ಹೋಗಿ ತೋರಿಸಿದ್ರು ನಾವು ಕೃಷ್ಣ ಪರಮಾತ್ಮ ಯುದ್ಧ ಎಲ್ಲ ಮುಗಿದೋಗೈತೆ ಸುಮ್ಮ ನಿಮಿತ್ತ ಮಾತ್ರ ಮುಂದೆ ಇರುತ್ತೆ ಅಂದ್ರೆ ಪ್ರತಿಯೊಂದು ಅವತಾರದಾಗ ಒಬ್ಬೊಬ್ಬರನ್ನೊಬ್ಬರು ನೋಡಿ ಎಲ್ಲದಕ್ಕೂ ಕೃಷ್ಣ ಪರಮಾತ್ಮ ಒಬ್ಬ ಅವ್ರಿಗೆ ಸಾಥ್ ಇರಲಿಲ್ಲಪ್ಪ ಅಂತ ಎಲ್ಲಿದ್ರು ಪಾಂಡವರು ಒಬ್ಬರು ಉಳಿತಿದ್ದಿಲ್ಲ ಯಾಕಂದ್ರೆ ಅಷ್ಟೊಂದು ಹತ್ತಿರ ಭಾಳ ಸೋರಿದ್ರು
ಆರು ಸತಿ ಹಿಂದೆ ಗುರು ಇದ್ದರು, ಗುರುವಿನ ಬಲ ಇತ್ತು ಅನ್ನೋ ದೃಷ್ಟಿಯಿಂದ ಅವ್ರು ಪಾಂಡವರಿಗೆ ಧರ್ಮದಿಂದ ನಡೆದಿರತ್ತೀರ ಅವ್ರು ಜಯ ಆತ. ಹಂಗ ಈ ಸಂಪ್ರದಾಯ ಗುರು ಪರಂಪರೆಯೊಳಗ ಮಹಾನ್ ಶಕ್ತಿ. ನಾವು ಯಾರು ಉಪದೇಶ ತಗೊಂಡಿದ್ದೀವಿ, ಗುರುಗಳ ದರ್ಶನ ತಗೊಂಡಿದ್ದೀವಿ, ಅದು ಇದ್ರೊಳಗೆ ಎಂತ ಮಹತ್ವ ಇತ್ತು ಅಂದ್ರೆ ಮಾವಾನಂದ ತಗೊಂಡಿದ್ರು ಅವತಾರಿ ಕಾರ್ಯ ಮಾಡಕ್ಕೆ ಅವ್ರು ಎಷ್ಟೋ ಮಂದಿ ನೋಡಿ ಮುಟ್ಟಿ ಮಾತಾಡಿಸಿ ಮುಕ್ತ ಮಾಡ್ಯಾರ. ಈ ಸಂಪ್ರದಾಯದಲ್ಲಿ ಎಂತ ಶಕ್ತಿ ಐತಂದ್ರೆ ಸೌಶಿದ್ಯೊಳಗೆ ಮಂದಿ ಸಪ್ತಾಕ್ ಹೋಗಿದ್ರು. ಆ ಸಪ್ತಾಕ್ ಹೋದಾಗ ಅಲ್ಲಿ ಶರಣ ಮಲ್ಲಪ್ಪ ಅಂತೇಳಿ ಒಂದು ಸಪ್ತ ಮಾಡ್ತಾರೆ, ಮರಾಠ ಫಕೀರ್ ಶಿಷ್ಯ, ಗಿರಿಮಲೇಶ್ವರ ಮಹಾರಾಜ ಶಿಷ್ಯ ಅವ ಶರಣ ಮಲ್ಲಪ್ಪ. ಅವಾಗ ಅವ ಈ ಗುರುಗಳು ಸಂಪ್ರದಾಯ ಉಪದೇಶ ಧ್ಯಾನ ಅದನ್ನ ಭಾಳ ತಿರಸ್ಕಾರ, ಎಲ್ಲ ಸುಳ್ಳು ಹೇಳ್ತಾರೆ, ಇದೇನು ಇವರೇ ಎಲ್ಲ ಸುಳ್ಳು ಹಿಂಗೆ ಇಟ್ಟು ಮಾತಾಡ್ತಿದ್ರು ನಾವು. ಮಾತಾಡ್ಕೊತಿದ್ದಾಗ ಕೊನೆಗೆ ಅವರ ಒಂದು ಇಬ್ಬರಿಗೆ ಸಂಗಾಯಪ್ಪನ ಸಪ್ತ ಏನೋ ಅದಿಟ್ಟು ಗಿರಿಮಲಪ್ಪ ಮಾರಾಟದಿಂದ ಮೊದಲು ತಿಳ್ಕೊಂಡ್ರು ಸಂಗಾಯಪ್ಪನವ್ರು. ಅವಾಗ ಸಂಗಾಯಪ್ಪನ ಸಪ್ತ ಐತಿ ಹೋಗುನ್ ಬಾ ಅಂತೇಳಿ ಅವರು ಮತ್ತೊಂದಲ್ಲಿ ಬಾಜು ಕಳ್ಳಿಯವರು ಬಂಡವಾಳದವರು ಒಂದು 10-20 ಮಂದಿ ಇವರು ಕೆಲಸ ಮಾಡೋಂಥವ್ರು, ಗುರುವಿನ ಸೇವೆ ಮಾಡೋದು, ಕೂಲಿ ಮಾಡುವಂಥ ಕೆಲಸ ಮಾಡೋಂಥವ್ರು ಅವ್ನು ಕರೆದಲ್ಲ ಸಂಗಾಯಪ್ಪನ ಸಪ್ತಾಕ ಅವಂಗ ಏನೋ ಮನಗಡೆ ಛಜ್ಜಿ ಬೆಳೆದು ಬಿಟ್ಟಿದ್ದವು. ಛಜ್ಜಿ ಬೆಳೆದಾಗ ಅವಂದ ನೀವು ಇವತ್ತು ಬಂದು ಇವತ್ತು ನಾಳೆ ಬಂದು ಛಜ್ಜಿ ಕಿತ್ತರೆ ನಾಳೆ ಸಂಗಾಯಪ್ಪ ಹೋಗು ಅಂತ ಅವ್ರು ಹೇಳಿ ನಾಳೆ ಬಂದು ಕೇಳಿದ್ರಿ, ನಾಳೆ ಹೋಗ್ಬಿಡು ನೀವು ಅವಾಗೇನ ಇವ್ರು ಆಗೋಲ್ಲ ಕೈಯಾಗ ಹೋಗ್ತಾರೋ ಇಟ್ಟ ಸುಳ್ಳು ಹೇಳಿಸಿ ನಾನು ಕೆಲಸ ಮಾಡ್ಕೊಡ್ಬೇಕತ್ತ ಅವ. ಹಾಗೆ ಅವಟ್ಟೆಲ್ಲ ಆಗಿ ಅವ್ರುಗಳ ಮಾತುಕತೆ ಆಗಿ ಹೋಗಿ ಮನ್ಯಾಗ ಹೊಕ್ಕೊಂಡ ಅವ್ರು ಅವರೆಲ್ಲ ತಮ್ಮೂರಿಗೆ ಹೋಗ್ಬೇಡ ಕೈ ಸಂಸ್ಕೃತಿ ಅದೆಲ್ಲ ಒಂದು 15 ಮಂದಿ ಆದ್ರು. ಅವ್ರ ಮಗನೆಲ್ಲ ಇವ್ನು ಮತ್ತೆ ಮಲ್ಲಾಪ ಒಟ್ಟು ಸಪ್ತಾಕ್ ಬರಕ್ ಅಂದಾಗ ಬಡ ಅವ್ನು ಚಚ್ಚಿಕಿತ್ತ ಅವ್ನು ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ರತ್ತ ಸಂಸ್ಕೃತಿ. ಬರ್ಬಿಡ್ದ ರಾತ್ರಿ ಎಲ್ಲ ಚಜ್ಜಿ ಕಿತ್ತು ಎಲ್ಲ ಸಾಪ್ ಆಗಿಬಿಟ್ಬಿಟ್ಟು ಚಜ್ಜಿ ಎಲ್ಲ ಕಿತ್ತು ಹೋದ್ರು. ಆಮ್ಯಾಗ ಇವ್ರು ಬಂದು ಅವ್ನು ಕೇಳೋರು ಮಲ್ಲಾಪನ ಚಜ್ಜಿ ಕಿತ್ತಕ್ ಬಾಳಿದ್ರೆ ಮತ್ತೆಲ್ಲ ಕಿತ್ಸೇ ಇಟ್ಟಿಲ್ಲ. ಮತ್ತೆ ರಾತ್ರಿ ಬಂದು ನೀವ ಕಿತ್ತಿರ್ಲ ಆತ ಯಾರು ಕಿತ್ತಿರೋ ಗುರುವಿನ ಆಟ ಅಂತ ಒಬ್ಬ ಭಕ್ತ ಬಂದು ನನಗೆ ಅಂದ್ರೆ ನನಗೆ ಈ ಒಂದು ನಾಮಸ್ಮರಣೆ ಸಂಪ್ರದಾಯ ಗುರು ಪರಂಪರೆಗೆ ಶರಣಾಕಾರ ಅಂದ್ರೆ ಅವನ ಕೆಲಸ ಇರೋದ ಒಂದು ಕ್ಷಣದಾಗ ನಾವು ದಕ್ಷಿಣ ಆತರ ಮಾಡಿ ತೋರಿಸಿದ್ರು ಸಂಘ ಪವಾಡ ಹತ್ರ ಏನಿದ್ರು ಹಿಂಗೆ ದಿನನಿತ್ಯ ನಡೆಯುವ ಸಾಕಷ್ಟು ನಡೆದು ನಾವು ಒಂದು ಹೆಜ್ಜೆ ಪರಮಾತ್ಮ ಗುರುವಿನ ಕಡೆ ಮುಂದೆ ಗುರು ನಮಗೆ 10 ಹೆಜ್ಜೆ ಮುಂದೆ ಬರ್ತಾನ. ಈ ರೀತಿ ಎಲ್ಲ ಈಗ ನಾವು ಬಹಳ ವರ್ಷಗಳು ಪುತ್ರ ಮಾದ ಇಟ್ಕೊಂಡು ಇಲ್ಲಿಲ್ಲ ಪ್ರತಿ ವರ್ಷ ಸಪ್ತಾಹ ಆಚರಣೆ. ಈ ಸಪ್ತಾಹ ಮಾಡೋದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ವರ್ಷಕ್ಕೊಮ್ಮೆ ಗುರು ಶಿಷ್ಯರ ಸಂಬಂಧ ಇರ್ತಲ್ಲ, ಎತ್ತನ ಮಾಮರ ಎತ್ತನ ಕೋಗಿಲು ಎತ್ತಿದ ಸಂಬಂಧ. ಎಲ್ಲೋ ಗುರು ಇರ್ತಾನ, ಎಲ್ಲೋ ಶಿಷ್ಯ ಇರ್ತಾನ, ಕರೆದರೆ ಓ ಎನ್ನನೇ ಶಿವನು ಅನ್ನಂಗ ಅದು ಒಂದು ಬಂಧುತ್ವಪ್ಪ. ಒಮ್ಮೆ ಏನಪ್ಪಾ ಅದರಿಂದ ನಮ್ಮ ಜೀವನದಲ್ಲಿ ಮನುಷ್ಯರಿಗೆ ಏನು ಯಾವ್ದು ಶಾಶ್ವತ ಐತಿ, ಅದಕ್ಕಂತ ಸ್ಥಿರವಿಲ್ಲೋ ಈ ಕಾಯ ನೋಡಬೇಕು, ಘಟ ಇರುವರು ಗುರು ಯಾವುದು ಶಾಶ್ವತ ಅಲ್ಲ. ನಾಳೆ ಎಂಬವನ ಮನೆ ಹಾಳು, ನಾಳೆ ತನಕ ಜೀವಿಸಿರುವುದು ನಿಜವೇನು ಹೇಳುವುದು. ನಾಳೆ ತನಕ ಬದುಕ್ತಿ ಅನ್ನೋದು ಗೊತ್ತಿಲ್ಲ. ಮತ್ತು ನಾವು ಇದು ಹೆಣ್ಣು ಮಕ್ಕಳು ಪ್ರಪಂಚ ಇದು ಸುಮ್ಮನೆ ಏನೋ ಒಂದು ಅಂತಾನೆ ಕನಸಿದಲ್ಲ. ನಾವು ಹುಟ್ಟುತ್ತೀವಿ, ಜೀವಿಸ್ತೀವಿ, ಸಾಯ್ತೀವಿ. ಈ ಹುಟ್ಟು ಸಾವುಗಳ ಮಧ್ಯೆ ಈ ಪ್ರಪಂಚದೊಳಗೆ ಬದುಕ್ತಿರ್ತೀವಿ. ಆ ಪ್ರಪಂಚ ಎಷ್ಟು ಸೂಕ್ಷ್ಮ ಐತಂದ್ರೆ ಬಾಲ್ಯ ಯೌವನದೊಳಗೆ ನಾವು ಈ ಪ್ರಪಂಚ ಭಾಳ ಮೋದವಾಗಿ ತೊಡಗಿರ್ತೀವಿ, ಭಾಳ ಗಳಿಸ್ಬೇಕತ್ತೀವಿ, ಭಾಳ ಮಾಡ್ಬೇಕತ್ತೀವಿ. ಇದು ಯಾವ್ದು ಮನೆ ಮುಪ್ಪು ಎಲ್ಲ ಕೈಕಾಲ ಅಸ್ಥಿರ ಕಳ್ಕೊಂಡ ನಂತರ ಯಾರು ನೋಡ್ತಾರೆ ಹೊಳ್ಳಿ? ಯಾರು ನೋಡಂಗಿಲ್ಲ. ಆದ್ರೂ ಸಹಿತ ಗುರುನಾಮಸ್ಮರಣೆ ಒಂದು ಸಾಮರ್ಥ್ಯ ಇರ್ತದೆ. ಅದಕ್ಕೆ ನಿಂತು ನಿಮ್ಮ ಧ್ಯಾನ ಉಪಾಸನೆ ಮಾಡಿ ಪರಮಾತ್ಮ ಧ್ಯಾನ ಮಾಡಿ. ಅಂದ್ರೆ ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವನು ನರನು ಎನ್ನಲ ಬೇಡ ಪರಮಾತ್ಮ. ಗುರುವಿನ ಆಜ್ಞಾನದೊಳಗೆ ಬದುಕಲ ಕಲ್ತ್ರ ನಮ್ಮ ಜನ್ಮ ಪ್ರತಿಯೊಬ್ಬರ ಜೀವನ ಸಾರ್ಥಕತೆ ಆಗ್ತದೆ ಅಂತ ಹೇಳಿ ಅವರು ಭಾವಸಾಯಿ ಮಾಡೋರು, ನಿರ್ಮಲೇಶ್ವರ ಮಾಡೋರು, ಆಯುವಂತ ಮಹಾತ್ಮರೆಲ್ಲ ಹೇಳ್ತಾ ಬಂದಿದ್ದಾರೆ ನಮ್ಮ ಜೀವನದಲ್ಲಿ. ಯಾಕಂದ್ರೆ ಏನೋ ಪಾಪ ಪುಣ್ಯ ಸಮತಾಗಡಿ ಇರ್ತದೆ, ನರದೇ ಜೋಡಿ ಏನೇನೋ ಆಗಿ ಮನುಷ್ಯ ಜನ್ಮ ಪ್ರಾಪ್ತ ಆಗೈತಿ. ಆ ಮನುಷ್ಯ ಜನ್ಮಕ್ಕೆ ಗುರು ಸಿಕ್ಕಾನ, ಗುರುವಿನ ಉಪದೇಶ ಸಿಕ್ಕೈತಿ, ನಾಮಸ್ಮರಣೆ ಸಿಕ್ಕೈತಿ. ಅದನ್ನ ಅಭ್ಯಾಸ ಮಾಡೋದ್ರಿಂದ ಮನುಷ್ಯನ ಜನ್ಮ ಸಾರ್ಥಕತೆ ಆಗ್ತೈತಿ. ನಾವು ಮುಕ್ತ ಆಗಿರ್ತಾವ ಜ್ಞಾನಿಗಳು ಹೇಳ್ತಾರೆ. ಅವೆಲ್ಲ ಶಿವಶರಣರು ಆ ಗುರುವಿನ ನಾಮಸ್ಮರಣೆ ಮಾಡಿ, ಗುರುವಿನ ಭಕ್ತಿ ಮಾಡಿ, ಯಾವುದೇ ಅಲ್ಲ ನಿತ್ಯ ಪ್ರಾತಃ ಕಾಳಿ, ಮಧ್ಯಾಹ್ನ ಕಾಳಿ, ಸಾಯಂಕಾಲ
ನಾವೇನಪ್ಪ ಅಂತಂದ್ರೆ ಮತ್ತೊಬ್ಬರಿಗೆ ಬಹಳ ಚಲೋ ಮಾಡಾಕ ನಮಗೆ ನೀಗ್ಲಿಲ್ಲದ್ರು ಸಹಿತ ಕೆಟ್ಟ ಮಾಡಬಾರದು ಅಂತ ಭಾವನೆ ನಮ್ಮಲ್ಲಿ. ಪ್ರತಿಯೊಬ್ಬರಿಗೆ ಚಲೋ ಆಗಲಿ, ಪ್ರತಿಯೊಬ್ಬರಿಗೆ ಕಲ್ಯಾಣ ಆಗುವಂಥ ಭಾವನೆ ನಾವು ತಗೊಳ್ಳೋದು ಅಂದ್ರೆ ನಮಗೆ ಆ ಸನ್ಮಾರ್ಗ ಸಿಗುತ್ತೆ, ಸನ್ಮಾರ್ಗ ದೊರೀತೈತಿ. ಆ ರೀತಿ ನಾವು ನಡೆದ ಪ್ರತಿಯೊಬ್ಬರು ಜೀವನ ಮುಕ್ತ. ನೀವೆಲ್ಲ ದಾಸ್ಬೋದು ಮನಾಚೇಶ್ವರಕ್ಕೆ ಹೋಗ್ತಾರ, ಕೊನೆ 2 ಸಾಲ ದಾಸ್ಬೋದು ಹೋಗ್ತಾರ, ಆಮೇಲೆ ಪುಷ್ಪವೃಷ್ಟಿ ಆಗೈತಿ. ಅವೆಲ್ಲ ಶಾಂತ ರೀತಿಯಿಂದ ಇಲ್ಲಿ ತನಕ ಶಾಂತ ಐತಿ.